ಕೃಷಿ ಇಲಾಖೆ ವತಿಯಿಂದ ಕೃಷಿ ಭಾಗ್ಯ ಯೋಜನೆಯಡಿ ಗೌರಿಪುರದ ರೈತರೊಬ್ಬರು ಯಶಸ್ವಿಯಾಗಿ ಕೃಷಿ ಹೊಂಡವನ್ನು ನಿರ್ಮಿಸಿದ್ದು, ಅದರ ಅನುಭವವನ್ನು ಅವರಿಂದಲೇ ತಿಳಿದುಕೊಳ್ಳೋಣ. ನಮಸ್ಕಾರ. ನಾವು ಇವತ್ತು ರೈತ ಸಂಪರ್ಕ ಕೇಂದ್ರ ದುದ್ದಯಿಂದ ಹಾಸನ ತಾಲೂಕು ಹಾಸನ ಜಿಲ್ಲೆಯಿಂದ ಇವರ ರೈತರ ಜಮೀನಿಗೆ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಟ್ಟಿವಿ. ಅದ್ರ ಬಗ್ಗೆ ಅವರ ಮಾತಾಡೋದು ಕೇಳೋಣ. ಗೌಡ್ರ, ತಮ್ಮ ಹೆಸರು? ನಮ್ಮ ಹೆಸರು ಹರೀಶ, ಗೌರಿಪುರ. ನನ್ನ ಹೆಸರು ಲಿಂಗಪ್ಪ ಅಂತ. ನಾವು ಇದನ್ನು ಕೃಷಿ ಹೊಂಡನ 2024 ಸಾಲಿನಲ್ಲಿ ಮಾಡಿಸಿದ್ವಿ. ಇದರಿಂದ ನಮಗೆ ತೋಟಕ್ಕೆ ನೀರು ತುಂಬ ಅನುಕೂಲ ಐತೆ. ಮತ್ತು ಇದರಿಂದ ಟಾರ್ಪಲ್ಲು ಕೃಷಿ ಇಲಾಖೆಯಿಂದ ಟಾರ್ಪಲನ್ನು ಕೊಟ್ಟಿದ್ದಾರೆ. ಮತ್ತು ಪಂಪ್ಸೆಟ್ ಮೋಟ್ರು ಇದೆ, ಅದನ್ನು ನೀರು ಹೊಡೆಯೋಕ್ಕೆಲ್ಲ ಅನುಕೂಲ ಐತೆ. ಇದರಲ್ಲಿ ಸ್ಪ್ರಿಂಕ್ಲರು ಪೈಪು ಸಹ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಮೀನು ಸಹ ಬಿಟ್ಟಿದ್ದು, ಮೀನಿನ ಅನುಕೂಲ ಐತೆ. ಮತ್ತು ಸುತ್ತಲೂ ಗಿಡಗಳು ಹಾಕಿದಂಗೆ ಸುತ್ತಲೂ ತಂತಿ ಹಾಕಿ ಅದ್ರ ಸುತ್ತಲೂ ತೊಂಡೆ ಗಿಡ ಎಲ್ಲನೂ ಹಾಕಿದ್ವಿ. ಹಣ್ಣಿನ ಗಿಡಗಳಿಗೆಲ್ಲ ಬೆಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ನೀರು ಎನಿ ಟೈಮ್ ಬೇಸಿಗೆಯಲ್ಲಿ ಯಾವಾಗಲೂ ಇರುತ್ತೆ ನೀರು ಅನುಕೂಲ. ನಮಗೆ ಮಳೆಗಾಲ ಕರೆಂಟ್ ಇಲ್ಲ ಅಂದರೂ ನೀರನ್ನ ವಿನ್ ಮಾಡ್ಕೋಬೋದು. ಇಲ್ಲಿ ಮಳೆಯಿಂದ ನೀರು ಬಂದಿಂದ ನೀರನ್ನು ಶೇಖರಣೆ ಮಾಡಿ ಇದರೊಳಗೆ ಹೊಂಡದೊಳಗೆ ಬಿಡೋದ್ರಿಂದ ನಮಗೆ ಕರೆಂಟಿನ ಅವಶ್ಯಕತೆ ಏನೇ ಇಲ್ಲ. ನೀರು ಎನಿ ಟೈಮ್ ಯಾವಾಗಲೂ ಇರುತ್ತೆ. ಮಳೆ ಬಂದ ಸಾಕು ತುಂಬ್ಕೊಳುತ್ತೆ. ಅದರಿಂದ ಎತ್ತರದಲ್ಲಿ ಇರೋದ್ರಿಂದ ಆ ಏರ್ ಪೈಪ್ ಹಂಗೆ ಮೇಗಡೆಯಿಂದ ನೀರು ಹೊಡಿತೀವಿ. ಮತ್ತು ಮೇಗಡೆ ಹೊಲ 2.5 ಎಕರೆ ಇದೆ. ಮೇಗಡೆಗೆ ಹೊಡಿಬೇಕು ಅಂತ ಅಂದರೆ ಆ ಮೋಟ್ರಿಂದ, ಕರೆಂಟ್ ಮೋಟ್ರ್, ಡೀಸೆಲ್ ಪೆಟ್ರೋಲ್ ಮೋಟ್ರಿಂದ ಹೊಡಿತೀವಿ. ಇಲ್ಲಿ ತಳಗಡಿಕೆ ಇಲ್ಲಿ ತೋಟಕ್ಕೆ ಬಿಡೋದ್ರಿಂದ ಎತ್ತರದಲ್ಲಿರೋದ್ರಿಂದ ಫುಲ್ಲು 2.5 ಎಕರೆ ಫುಲ್ ಕವರ್ ಆಗುತ್ತೆ. ಒಂದು ಸ್ವಲ್ಪ ಮೇಗಡೆ ಮೇಲ್ದಾರ ಬಿಟ್ಟರೆ ಫುಲ್ಲು ಕಿದ್ದಾರ ಈಗ ಎಲ್ಲ ಫುಲ್ಲು ಏರ್ ಪೈಪ್ ಮೂಲಕ ಹೊಡಿತೀವಿ. ಪೆಟ್ರೋಲು ಮಿಷಿನ್ನು ಅವಶ್ಯಕತೆ ಇಲ್ಲ. ಮೇಗಡೆ 2.5 ಎಕರೆಗೆ ಅಲ್ಲಿಗೂ ನೀರು ಬಿಡಬೇಕು ಅಂತ ಅಂದಾಗ ನಾವು ಪೆಟ್ರೋಲ್ ಮೋಟ್ರ್ ಇದೆಲ್ಲ ಕೊಟ್ಟಿದ್ದಾರಲ್ಲ, ಅದರಿಂದ ಮೇಲೆ ನೀರು ಹೊಡಿತೀವಿ ಅದಕ್ಕೆ ಜೋಳಕ್ಕೆ. ನಿಮಗೆ ಕೃಷಿ ಹೊಂಡದಿಂದ ಅನುಕೂಲ ಆಗಿದೆ. ನಮಗೆ ತುಂಬ ಅನುಕೂಲ ಆಯಿತು. ಎನಿ ಟೈಮ್ ನೀರು ಇರುತ್ತೆ. ನಮಗೆ ದನಕರುಗಳು ಬೇಕು, ಕರೆಂಟ್ ಇಲ್ಲ ಅಂದರೆ ಬೇಕು ಅಂದರೆ ಏರ್ ಪೈಪಲ್ಲಿ ನೀರು ಬಿಟ್ಕೊಂಡ್ರೆ ಸಿಲ್ಲಿಸೇ ಬರುತ್ತೆ ನೀರು. ಕೊಡುಗೆ ತೊಳೆಯೋಕ್ಕೆ ಇದಕ್ಕೆ ಎಲ್ಲದಕ್ಕೂ ಅನುಕೂಲ ಐತೆ. ಎತ್ತರದಲ್ಲಿರೋದ್ರಿಂದ ನೀರನ್ನ ಮೋಟ್ರು ಏನು ಸ್ಟಾರ್ಟ್ ಮಾಡೋಂಗಿಲ್ಲ. ಪ್ರತಿಯೊಂದು ಸೀದಾ ಪೈಪಲ್ಲೇ ನೀರು ಅವಶ್ಯಕ ಇರುತ್ತೆ. ದನಗಳು ಬೇಕು ಮನೆಗೆ ಇಲ್ಲ ಬಳಸೋಕ್ಕೆ, ಇದು ಮಾಡೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಮನೆ ಒಂದು ಬಳಸೋಕೆ ಅಂದ್ಬಿಟ್ರೆ ದನ ಕರುಗಳಿಗೆ ಕುಡಿಯೋಕ್ಕೆ, ಆಮೇಲೆ ಕೊಟ್ಟಿಗೆ ತೊಳೆಯೋಕ್ಕೆ, ಗಿಡಗಳಿಗೆ ನೀರಿಗೆ ನಾವು ಯಾವಾಗ ಬೇಕಾದ್ರೂ ಬಿಡ್ಕೋಬೋದು. ಫ್ರೀ ಆದಾಗ ನಾವು ಯಾವ ಟೈಮ್ ಫ್ರೀ ಇರುತ್ತೆ ಆ ಟೈಮಲ್ಲಿ ನಾವು ನೀರು ಆನ್ ಮಾಡ್ಕೊಂಡು ಬೆಳಗ್ಗೆ ಎಲ್ಲ ಬಿಡ್ಕೋಬೋದು. ಅದೇ ಟೈಮ್ ಕಾಯೋಂಗೆ ಇಲ್ಲ. ಕರೆಂಟ್ ಬಂತು ಇದು ಮಾಡ್ದು ಕರೆಂಟ್ ಕಾಯಬೇಕು ಇಲ್ಲ ಸಮಯ ಇಲ್ಲ ಇದೆಲ್ಲ ಅನ್ನೋಂಗಿಲ್ಲ. ನಮ್ಗೆ ಯಾವ ಕೆಲಸ ಮುಗಿಸ್ಕೊಂಡು ಫ್ರೀ ಆದಾಗ ಸೀದಾ ಪೈಪ್ ಆನ್ ಮಾಡ್ಕೊಂಡು ಸೀದಾ ಬೆಳೆಗಳಿಗೆ ತೆಂಗಿನ ತೋಟಕ್ಕೆಲ್ಲ ನೀರು ಅನುಕೂಲ ಆಗುತ್ತೆ. ಬಿಟ್ಟಿದ್ವಿ. ಮೀನಿಂದಲೂ ತುಂಬ ಅನುಕೂಲ ಆಯ್ತು. ಈ ಫಸ್ಟ್ ಬೇಸಿಗೆ ಬಿಟ್ಟಿದ್ವಿ. ಈಗ 1000 ಮರಿ ಬಿಟ್ಟಿದ್ವಿ. 1000 ಮರಿ ಬಿಟ್ಟಿದ್ವಿ. ಮರಿಗಳು ಈಗ ಅದರಿಂದಲೂ ಅನುಕೂಲ ಆಗುತ್ತೆ. ಈಗ ನೀರಿನಂತೆ ನೀರು ಅನುಕೂಲ ಬರುತ್ತೆ, ಮೀನಿನಂತೆ ಮೀನನ್ನು ಅದರಿಂದ ಹಲವು ಆದಾಯ ಬರುತ್ತೆ. ಸೊಪ್ಪು ಎಲ್ಲ ಬೆಳೀತೀವಿ. ಸೊಪ್ಪು, ತರಕಾರಿ, ಸೊಪ್ಪು ಗಿಡಗಳೆಲ್ಲನೂ ಹಾಕಿದ್ವಿ. ತಳಗಡೆ ಕಿದ್ದಾರದಲ್ಲಿ ಹಾಕಿದ್ವಿ ತೋಟದೊಳಗೆ. ಅದರಿಂದ ನೀರನ್ನು ನಾವು ಎನಿ ಟೈಮು ಬೇಕು ಅಂದರೆ ಮಳೆಗಾಲದಲ್ಲಿ ಬಿಡಲ್ಲ. ಬೇಸಿಗೆ ನೀರು ಅವಶ್ಯಕತೆ ಇದ್ದಾಗ ಆನ್ ಮಾಡಿ ಸಾಕು. ನಮ್ಮ ಅವಶ್ಯಕತೆ ಇದೆ ಯಾವಾಗ ಬೇಕಾದ್ರೂ ನೀರು ಬಿಟ್ಕೋಬೋದು. ಸಮಯ ಕಾಯೋಂಗಿಲ್ಲ. ಕರೆಂಟು ಅದು ಅವಶ್ಯಕತೆ ಇಲ್ಲ. ಎನಿ ಟೈಮು ನಮಗೆ ಯಾವ ಬೇಕಾದ್ರೂ ಅನುಕೂಲ ಮಾಡ್ಕೋಬೋದು.